ಈ ಗುರುಪುರದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ನಾವೇನಾದ್ರೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬುದು ನಮ್ಮೆಲ್ಲರ ಕನಸಾಗಿತ್ತು. ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ, ನಮ್ದು ಪ್ಲಾನ್ ಇರುವುದಾಗಿ V2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುತ್ತೆ. ಒಂದು ಸಾರ್ವಜನಿಕ ಬಸ್ ನಿಲ್ದಾಣ ಅಂದ್ರೆ ನಿಮ್ಮೆಲ್ಲರ ಕಲ್ಪನೆ ಹೇಗಿರುತ್ತೆ ಹೇಳಿ? ಸುತ್ತಮುತ್ತ ಗೋಡೆ, ಮೇಲೊಂದು ಮೇಲ್ಛಾವಣಿ, ಕೂರೋದಕ್ಕೆ ಆಸನದ ವ್ಯವಸ್ಥೆ. ಆದ್ರೆ ಒಂದು ಸಾರ್ವಜನಿಕ ಬಸ್ ನಿಲ್ದಾಣವನ್ನ ವಿಭಿನ್ನವಾಗಿ, ವಿಶಿಷ್ಟವಾಗಿ, ಕ್ರಿಯಾಶೀಲವಾಗಿ ನಿರ್ಮಾಣ ಮಾಡಬಹುದು ಅನ್ನೋದನ್ನ V2 ಗೈಸ್ ಅನ್ನೋ ಕ್ರಿಯಾಶೀಲ ಯುವಕರ ತಂಡ ತೋರಿಸ್ಕೊಟ್ಟಿದೆ. ಅಂದಾಗೆ ಇಲ್ಲಿ ನೋಡ್ತಾ ಇರುವಂತಹ ಬಸ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಯಾವುದೋ ಹೊಸ ಬಸ್ ಇರಬೇಕು, ಯಾವುದೋ ರೂಟಲ್ಲಿ ಸಂಚರಿಸುವಂತಹ ಹೊಸ ಬಸ್ ಇರಬೇಕು ಅಂತ. ಆದ್ರೆ ಇದು ಬಸ್ ಅಲ್ಲ, ಬದಲಿಗೆ ಬಸ್ ನಿಲ್ದಾಣ. ಇಂಥದ್ದೊಂದು ಆಕರ್ಷಕ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಮಂಗಳೂರು ಹೊರವಲಯದ ಗುರುಪುರ ಸಮೀಪದ ಬಂಡೆಸಾಲೆ ಅನ್ನುವಲ್ಲಿ. ಸದ್ಯಕ್ಕೆ ಈ ಒಂದು ಬಸ್ ನಿಲ್ದಾಣ ಜನಾಕರ್ಷಣೆಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ವಿನೂತನ ವಿನ್ಯಾಸದೊಂದಿಗೆ, ವಿನೂತನ ಪರಿಕಲ್ಪನೆಯೊಂದಿಗೆ ಈ ಒಂದು ಬಸ್ ನಿಲ್ದಾಣವನ್ನ ಸ್ಥಳೀಯ V2 ಗೈಸ್ ಅನ್ನೋ ಯುವ ಬಳಗ ನಿರ್ಮಾಣ ಮಾಡಿದೆ. ಬಸ್ನ ಮಾದರಿಯಲ್ಲೇ ಈ ಒಂದು ಬಸ್ ತಂಗುದಾಣವನ್ನ ನಿರ್ಮಿಸಲಾಗಿದೆ. ಮೊದಲ ನೋಟಕ್ಕೆ ನೋಡ್ತಾ ಇದ್ರೆ ಇದು ಬಸ್ ಅನ್ನೋ ಫೀಲ್ ಬರುತ್ತೆ ನೋಡಿದವರಿಗೆ. ಸದ್ಯಕ್ಕೆ ಇದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಸುಮಾರು 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಆರಂಭದಲ್ಲಿ ಈ ಸ್ಥಳದಲ್ಲಿದ್ದಂತಹ ಬಸ್ ನಿಲ್ದಾಣ ಪಾಳು ಬಿದ್ದಿತ್ತು. ಹಾಗಾಗಿ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವಿನೂತನ ಹಾಗೂ ವಿಶಿಷ್ಟವಾಗಿರಬೇಕು ಅನ್ನೋ ಕಾರಣಕ್ಕೆ ಹೊಸದೊಂದು ಪರಿಕಲ್ಪನೆಯಲ್ಲಿ ಈ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಬಸ್ ನಿಲ್ದಾಣ ಸಾಕಷ್ಟು ವಿಶೇಷತೆಯನ್ನ ಒಳಗೊಂಡಿದೆ. ಬಸ್ ನಿಲ್ದಾಣದ ಒಳಗಡೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಲೈಬ್ರರಿ ಇದೆ, ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆ ಇದೆ. ಹಾಗೆಯೇ ಈ ಬಸ್ನ ಸುತ್ತ CCTVಯ ಕಣ್ಗಾವಲಿದೆ. ವಿಷಯನ ಮಂಡ ದುಮ್ಮುಮ್ಲಂಜಿ ಬಸ್ ಸ್ಟ್ಯಾಂಡ್ ಇತ್ತಂಡೆ ಸಾಧಾರಣ ಒಂಜಿ ಮೂಜಾರು ವರ್ಷ 4 ವರ್ಷ ಮುಟ್ಟ ಆ ಬಸ್ ಸ್ಟ್ಯಾಂಡ್ ಬೂರ್ದು ಐಟಿ ಜನಕ್ಕೂ ಕುಲ್ಲೋರಾವಿನ ಪರಿಸ್ಥಿತಿ ಇತ್ತು. ಅಪ್ಪ ಎಂಕೊಲಂಜಿ ವಾಟ್ಸಪ್ ಗ್ರೂಪ್ ಮುಖಾಂತರ V2 ಗೈಸ್ ಪಂಪಂಜಿ ವಾಟ್ಸಪ್ ಗ್ರೂಪ್ ಇತ್ತಂಡು. ಫಸ್ಟ್ ಈ ವಾಟ್ಸಪ್ ಗ್ರೂಪ್ ಮುಖಾಂತರ ಪುಟ್ಟಿನ ಈ V2 ಗೈಸ್ ಕೆಲವು ಸಮಾಜಮುಖಿ ಕಾರ್ಯನ ಮಲ್ತೊಂದಿತ್ತ. ಅಂಚದ ಪುನಗ ಎಂಕ್ಲೆಗೆ ಈ ಬಸ್ ಸ್ಟ್ಯಾಂಡ್ ಮೂಲಂಜಿ ಬಸ್ ಸ್ಟ್ಯಾಂಡ್ ಅವರು ಪನ್ಪಿನ ಎಂಕಲ ಮಾತಾ ಜವನಿಯರ್ನ ಆಕಾಂಕ್ಷೆ ಆದಿತ್ತು. ಅಂಚದ ಪುನ ಎಂಕ್ಲ ಆ ಬಸ್ ಸ್ಟ್ಯಾಂಡ್ ಕೆಲಸ ಕೈಪಾಡಿನಾಗ ಒಂಜಿ ವಿಭಿನ್ನ ರೀತಿ ಬಂದ ಒಳ್ಳ ಉಪ್ಪಂದಿನಂಚಿನ ಬಸ್ ಸ್ಟ್ಯಾಂಡ್ ಮಲ್ಪೋಡು, ಸಮಾಜ ಒಂಜಿ ಬಸ್ ಸ್ಟ್ಯಾಂಡ್ ಕೊರಡು ಬಸ್ ಸ್ಟ್ಯಾಂಡ್ ಮಲ್ತಿಬಕ್ಕ ಒಳ್ಳ ಉಪ್ಪರ ಪನ್ಪಿನ ಎಂಕಲ ಒಂಜಿ ಟೀಮ್ದ ಮಾತಾ ಜವನಿಯರ್ನ ಆಕಾಂಕ್ಷೆ ಆದಿತ್ತು. ಅಂಚ ಎಂಕಲು ಆ ನೆಕ್ಸ್ಟ್ ಮೂಲೊಂಜಿ ಬಸ್ ಸ್ಟ್ಯಾಂಡ್ ಮಲ್ತ. ಸದ್ಯಕ್ಕೆ ಈ ಬಸ್ ಎಲ್ಲರ ಆಕರ್ಷಣೆಯ ಕೇಂದ್ರ ಆಗಿದೆ. ಇನ್ನು ಬಸ್ನ ಗೋಡೆಯ ಮೇಲೆ ಒಂದು ಅದ್ಭುತವಾದಂತಹ ಸಂದೇಶ ಇದೆ. ನೀವು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ನಿಮ್ಮ ಧರ್ಮ ಯಾವುದೇ ಇರ್ಬೋದು, ಆದರೆ ನಿಮ್ಮ ಮೈ ಮೇಲೆ ಹರಿಯುವಂಥ ರಕ್ತದ ಬಣ್ಣ ಒಂದೇ, ಅದು ಕೆಂಪು ಅನ್ನೋ ಅದ್ಭುತವಾದಂತಹ ಸಂದೇಶವನ್ನು ಈ ಒಂದು ಬಸ್ನ ಗೋಡೆಯ ಮೇಲೆ ಬರೆದಿದ್ದಾರೆ, ಬಸ್ ನಿಲ್ದಾಣದ ಗೋಡೆಯ ಮೇಲೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಬಸ್ ಸಾಕಷ್ಟು ವೈರಲ್ ಆಗಿದೆ. ಇದರ ವಿಡಿಯೋಸ್ಗಳು ವೈರಲ್ ಆಗಿದೆ. ಸಾಕಷ್ಟು ಜನ ಈ ಒಂದು ಬಸ್ಸನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂಡೆಸಾಲೆಯತ್ತ ಮುಖ ಮಾಡ್ತಿದ್ದಾರೆ. ಇನ್ನು ಹಳೆಯ ಬಸ್ ತಂಗುದಾಣ ಸಂಪೂರ್ಣ ಹಾಳಾಗಿತ್ತು. ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು ಹಾಗೂ ವಿಭಿನ್ನವಾಗಿ ಕಾಣುವ ರೀತಿಯಲ್ಲಿ ಬಸ್ ಮಾದರಿಯ ತಂಗುದಾಣವನ್ನು ನಿರ್ಮಿಸಿದ್ದೇವೆ ಅಂತ ಯುವ ಬಳಗದ ಪ್ರತಿನಿಧಿ ಪ್ರಶಾಂತ್ ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ಈ ಬಸ್ ಎಲ್ಲರ ಗಮನವನ್ನು ಸೆಳೀತಾ ಇದೆ.
ಎಂಕುಲು ಸ್ಟಾರ್ಟಿಂಗ್ ಮಲ್ಪುನ ಪಂಡ ಒಂಜಿ ಪ್ಲಾನ್ಸ್ ಎಂಚ ಇತ್ತಿನಿ ಪಂಡ ಎಂಕುಲು ಪಂಡ ಏರೆಗ್ಲೆ ರಿವೀಲ್ ಮಲ್ಪೆರ ಬಲ್ಲಿ ಎಂಕುಲು ಒಂದು ಯೂನಿಕ್ ಕಾನ್ಸೆಪ್ಟ್ ಕ್ರಿಯೇಟಿವ್ ಆದ ಉಪ್ಪು ಪಂಡ ಇತ್ತಿನ ಹಿಡಿದ ಹತ್ರ ಫುಲ್ಲು ಕ್ಲೋಸ್ ಮಲ್ತಿದ್ದು ಮೂಜಿಲೆ ಎರಡು ಕ್ಲೋಸ್ ಮಲ್ತಿತ್ತು ಉಳ್ಳಾಗಿ ಏರೆಗ್ಲೆ ಎಂಟ್ರಿ ಕೊರ್ರೆ ವರ್ಕರ್ಸ್ ಬುಡ್ನ ಹತ್ರ ಇಂಕ್ಲ ಸಂಘದ ಜನಕುಲು ಬುಡ್ನ ಪಿದ ಏರ್ಲ ಎಂಟ್ರಿ ಕೊರಂದಿತ್ತಜ ಅಂಚಾರ್ದ ಹತ್ರ ಜನಕುಲೇಡ ಪೂರ ಕ್ಯೂರಿಯಾಸಿಟಿ ಇತ್ತೇನೆ ಮಕ್ಕಳು ದಾದ ಮಲ್ತೊಂದು ಉಲ್ಲೇರು ಫಸ್ಟ್ ಆಫ್ ಆಲ್ ಈತು ಕ್ಲೋಸ್ ಮಲ್ತೊಂದು ಒಂಜಿ ಬಸ್ ಸ್ಟ್ಯಾಂಡ್ ಮಲ್ತೊಂದು ಉಲ್ಲೇರು ಮಾತೆರಲ್ಲಿ ಕ್ಯೂರಿಯಾಸಿಟಿ ಇತ್ತೇನೆ ಅಂಚ ವಿಷಯದ ಹತ್ರ ಆ ಓಪನಿಂಗ್ ಸಾಯ್ಬಕ ಮಸ್ತ್ ಜನ ಅದು ಒಂಜಿ ಯೂಟ್ಯೂಬರ್ ಲಾಗರ್ಸ್ನ ಕ್ಲಾ ಅದು ಪಡ ಬರ್ಪುನ ಸಾರ್ವಜನಿಕರ ಅದು ಪಡ ಅತ್ತಡ ಮುಲ್ಪದ ಏರಿದ ಅದು ಪಡು ಮಸ್ತ್ ನಾ ಈ ಫೋಟೋ ಶೂಟ್ ಮಲ್ಪುನೆ ಅವಡು ಅತರ ಫ್ಯಾಮಿಲಿ ಫೋಟೋ ತೆಪ್ಪುನೆ ಅವಡು ಅದ್ರ ಲಾಗ್ಸ್ ಮಲ್ಪುನ ಮಸ್ತ್ ಜನ ಮಸ್ತ್ ಪಂಡ ಮಸ್ತ್ ರೆಸ್ಪಾನ್ಸ್ ಕೊರೊಂದಿತ್ತೇನೆ ಇತ್ತ ಆ ಯೂಟ್ಯೂಬ್ ಎಂಕ್ ಲಾಗ್ಸ್ ಖಾಲಿ ಒಂಜಿ ಲಾಸ್ಟ್ ಟೈಮ್ ಮುಲ್ಪ ಊರ್ದಾರೆ ಒಂಜಿ ಲಾಗ್ಸ್ ಮಲ್ತು ಪಾಡೈತೆ ಆ ಲಾಗ್ಸ್ ಖಾಲಿ ಕಮೆಂಟ್ಸ್ ಎಂಕಲು ಕಮೆಂಟ್ಸ್ ಎಂಕ್ಲೆ ಮಸ್ತ್ ಖುಷಿ ಅಂಡ್ ದಯಪಂಡ ಆತ ರೆಸ್ಪಾನ್ಸ್ ಮಲ್ತಾನೆ ಬಂದ ಒಂಜಿ ಜನಕ್ಲ ಆತ ರೆಸ್ಪಾನ್ಸ್ ಮಲ್ತೊಂದುಲ್ಲೇರೆ ನಿಕುಲು ನನ್ನ ಒಂಜಿ ಇಚ್ಚಿನ ಕಾನ್ಸೆಪ್ಟ್ ನೀವು ಕಾನ್ಸೆಪ್ಟ್ ಒಂಜಿ ಕಣಲೆ ಪನ್ಪುಣ ಒಂಜಿ ರೆಸ್ಪಾನ್ಸ್ ಎಂಕ್ಲೆ ಬರೋದು ಐದು ಹತ್ರ ಎಂಕ್ಲೆಗ್ಲ ಮಸ್ತ್ ಖುಷಿ ಆಪುಂಡು ದಯಪಂಡ ಎಂಕುಲೆಗೆ ಒಂಜಿ ನೆಕ್ಸ್ಟ್ ದ ಸಮಾಜ ಸೇವೆಗೆ ಒಂಜಿ ಸ್ಫೂರ್ತಿ ತಿಕ್ಕಿಲಕ ಆಪುಂಡು ದಯಪಂಡ ನೆಕ್ಸ್ಟ್ ಎಂಕುಲು ಒಂಜಿ ಓಂಡಲ ಯೂನಿಕ್ ಕಾನ್ಸೆಪ್ಟ್ ಕಲ್ತಿದ್ದು ಅದನ್ನೆಲ್ಲ ಬೇತ ಪ್ಲಾನ್ಸ್ ಮಲ್ಪೋಲಿ ಬಂದೆ ಅಂಚದು ಉಪ್ಪುನಾಗ ದಯಪಂಡ ಇತ್ತೆ ಆಲ್ಮೋಸ್ಟ್ ಇತ್ತೆ ಇಂಚಿನ ಈ ರೀತಿಯ ಬಸ್ ಸ್ಟ್ಯಾಂಡ್ ಓಲ್ಲ ತೂದು ಪೂಜೆ ದಯಪಂಡ ಸ್ಟಾರ್ಟಿಂಗ್ ತೂನಾಗ ಮಸ್ತ್ ಆ ಕಾನ್ಸೆಪ್ಟ್ ಉಪ್ಪುನಾಗ ಇಂಕ್ಲೆಗೆ ಮಸ್ತ್ ರೆಸ್ಪಾನ್ಸ್ ಅಂಚನೆ ಬರೋದು ಸಾರ್ವಜನಿಕರಿಗೆ ಬಸ್ಗೆ ಕಾಯೋದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇರಬೇಕು, ಬಿಸಿಲು ಮಳೆಯಿಂದ ರಕ್ಷಣೆ ನೀಡಬೇಕು ಅನ್ನೋ ಕಾರಣಕ್ಕೆ ಅದ್ಭುತವಾದಂತಹ ಪರಿಕಲ್ಪನೆ ಅಡಿ ತುಂಬ ಸುಂದರವಾಗಿ ಈ ಒಂದು ಬಸ್ ನಿಲ್ದಾಣವನ್ನು ಈ ಒಂದು ಯುವ ಬಳಗ ನಿರ್ಮಿಸಿಕೊಟ್ಟಿದೆ. ಅವರು ಅವರ ಜವಾಬ್ದಾರಿಯನ್ನ ತುಂಬ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಅಷ್ಟೇ ಜವಾಬ್ದಾರಿ ಸಾರ್ವಜನಿಕರಿಗೂ ಕೂಡ ಇದೆ. ಈ ಬಸ್ ನಿಲ್ದಾಣವನ್ನು ಅಷ್ಟೇ ನೀಟಾಗಿ ಇಟ್ಕೊಳ್ಳುವ ಜೊತೆಗೆ ಅದನ್ನು ಕಾಪಾಡುವಂತಹ ಜವಾಬ್ದಾರಿ ಪ್ರತಿ ಸಾರ್ವಜನಿಕರದ್ದು ಕೂಡ. ಸದ್ಯಕ್ಕೆ ಈ ಸ್ಥಳ ಪ್ರವಾಸ ತಾಣವಾಗಿ ಬದಲಾಗಿದೆ. ಯಾಕಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಇದನ್ನು ನೋಡೋದಕ್ಕೆ ಅಂತ ಜನ ಬರ್ತಾ ಇದ್ದಾರೆ. ಹಾಗೆ ಈ ಬಸ್ ನಿಲ್ದಾಣವನ್ನು ಅಷ್ಟೇ ಸ್ವಚ್ಛತೆಯಿಂದ ಅಷ್ಟೇ ಚೆನ್ನಾಗಿ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಸ್ಥಳೀಯ ಜನರದಾಗಿದೆ. ಈ ಗುರುಪುರದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ನಾವೇನಾದರೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬುದು ನಮ್ಮೆಲ್ಲರ ಕನಸಾಗಿತ್ತು. ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ, ನಮ್ದು ಪ್ಲಾನ್ ಇರೋದು ಹಾಗೆ V2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುತ್ತೆ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.